ಪ್ರೀತಿಯ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳೇ, ಫಸ್ಟಿಗೆ ಸಾರಿ ಕೇಳಿಬಿಡ್ತೀನಿ, ಅರ್ಜೆಂಟಲ್ಲಿ ಈ ಪ್ರಶ್ನೆನೂ ಓದಲಿಲ್ಲ ಆಯಿತಾ. ಸೆಕೆಂಡ್ ಕ್ವಶನ್ ಇದೆ ಅಲ್ವಾ, ಅದಕ್ಕೆ ಸರಿಯಾದ ಉತ್ತರ ಬಂದು ಮೊನಾಕೋ ಆಗಿರುತ್ತೆ. ಯಾಕಂದರೆ ಎವ್ರಿ ಒನ್ ಹೂ ವಾಂಟ್ಸ್ ಟು ಗ್ಯಾಂಬಲ್ ಗೋಸ್ ಟು ಡ್ಯಾಶ್ ಅಂತ ಹೇಳಿದರೆ ಮೊನಾಕೋ ಕಂಟ್ರಿಗೆ ಹೋಗ್ತಾ ಇರ್ತಾರೆ ಆಯಿತಾ. ರೈಟ್ ಆನ್ಸರ್ ಇಸ್ ಮೊನಾಕೋ. ಜರ್ಮನಿ ಅಂತ ಹೇಳಿಬಿಟ್ಟೆ ನಾನು, ಆ್ಯಕ್ಚುಲಿ ಜರ್ಮನ್ ದೇಶ ಬ್ಯಾನ್ ಮಾಡಿರುತ್ತೆ ಆ ಗೇಮನ್ನು ಆಯಿತಾ. ಧನ್ಯವಾದಗಳು. ಇಷ್ಟಕ್ಕೆ ವಿಡಿಯೋ ಮಾಡಲಿಲ್ಲ, ಸಂಪೂರ್ಣವಾಗಿ ನಿಮಗೆ ಪಾರ್ಟ್ ಡಿ ಹಾಗೂ ಇ ಅಂದರೆ ಫುಲ್ಲು ಗ್ರಾಮರನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಅಪ್ಲೋಡನ್ನು ಮಾಡಿಕೊಡ್ತೇನೆ. ದಯವಿಟ್ಟು ಮೊದಲ ವಿಡಿಯೋ 20 ಅಂಕಗಳಿಗೆ ನಿಮ್ಮ ಸ್ಕೋರ್ ಎಷ್ಟು ಅಂತ ತಾವುಗಳು ತಿಳಿಸಿ ಅಂತ ನಿಮ್ಮಲ್ಲಿ ಒಂದು ರಿಕ್ವೆಸ್ಟನ್ನು ಮಾಡುತ್ತಿದ್ದೇವೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಇಂಗ್ಲೀಷ್ ಪೇಪರ್ ಅಂತೂ ಭಾಳ ಈಸಿ ಆಯಿತು. ಯಾವುದು ಪಾರ್ಟ್ ಡಿ ಇಷ್ಟು ಈಸಿಯಾಗಿ ಯಾವತ್ತೂ ಕೂಡ ಕೊಟ್ಟಿರಲಿಲ್ಲ. ಬಂತು ಪಾರ್ಟ್ ಡಿ, ಸ್ವಲ್ಪ ವೇಟ್ ಮಾಡಿ. ಎಸ್ ಬಂತಲ್ವಾ. ನೋಡಿ, ಪಾರ್ಟ್ ಡಿ ಬಂದುಬಿಟ್ಟು ನಿಮಗೆ ಈಗ ರೀರೈಟ್ ಆ್ಯಸ್ ಡೈರೆಕ್ಟೆಡ್ ಅಂತ ಇತ್ತು. ನಿನ್ನೆ 2 ವಿಡಿಯೋ ಮಾಡಿದ್ದೆ ನಾನು. ಪ್ರೀತಿಯ ವಿದ್ಯಾರ್ಥಿಗಳೇ, ಪ್ರತಿಯೊಬ್ಬರು ಕೂಡ ಯಾವುದೇ ಕಾರಣಕ್ಕೂ ಬರೀ ಆನ್ಸರ್ ಬರೀಬೇಡಿ, ಫುಲ್ ಕ್ವಶನ್ ಬರೆದು ಆನ್ಸರ್ ಬರೀರಿ ಅಂತ. ಈಗ ಸರಿಯಾದ ಉತ್ತರ ಫಸ್ಟ್ ಕ್ವಶನ್, ಸವಿತಾ ಈಸ್ ಡ್ಯಾಶ್ ಇಂಟ್ರೆಸ್ಟಿಂಗ್ ಪರ್ಸನ್ ಅಂತ ಇದೆ. ಸರಿಯಾದ ಉತ್ತರ ಆ್ಯನ್, AN ಆ್ಯನ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 2 ಯಾವುದು, ರೀಅರೇಂಜ್ ಫಾಲೋಯಿಂಗ್ ಅಂತ ಇದೆ. ಮೊದಲು ನಾನು ನಿಮ್ಗೆ ಹೇಳಿದೆ ನೋಡಿ, ನೌನ್ ಬರಬೇಕು ಇಲ್ಲ ಪ್ರೊನೌನ್ಸ್ ಬರಬೇಕು ಅಂತ. ಈಗ ಕ್ವಶನ್ ನಂಬರ್ 2 ನಾವು ನೋಡೋದಾದರೆ ಪ್ರೀತಿಯ ವಿದ್ಯಾರ್ಥಿಗಳೇ ಏನಿದೆ ನೋಡೋಣ. 6 ನ್ಯೂಮರಸ್ ಇನ್ ಲ್ಯಾಂಗ್ವೇಜ್ ದೇರ್ ಇಂಡಿಯಾ ಅಂತ ಇದೆ. ಇದು ಬಹಳ ಈಸಿಯಾಗಿ ಇರುವಂಥದ್ದು. ದೇರ್ ಆರ್ ನ್ಯೂಮರಸ್ ಲ್ಯಾಂಗ್ವೇಜಸ್ ಇನ್ ಇಂಡಿಯಾ. ದೇರ್ ಆರ್ ನ್ಯೂಮರಸ್ ಲ್ಯಾಂಗ್ವೇಜಸ್ ಇನ್ ಇಂಡಿಯಾ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 3, ದಿ ಪ್ರಾಬ್ಲಮ್ ಆಫ್ ದ ಪೀಪಲ್ ಡ್ಯಾಶ್ ಸಾಲ್ವ್ಡ್ ಈಸಿಲಿ ಬೈ ದಿ CEO ಅಂತ ಇದೆ. ಇಲ್ಲಿ ಅಪ್ರೋಪ್ರಿಯೇಟ್ ವರ್ಬನ್ನು ಬಳಸಬೇಕು. ಈಸ್ ಬರುತ್ತೋ ಅಥವಾ ಆರ್, ಎರಡರಲ್ಲಿ ಯಾವುದಾದ್ರೂ ಒಂದು ಬರುತ್ತೆ. ಸರಿಯಾದ ಉತ್ತರ ಬಂದು ಈಸ್ ಆಗಿರುತ್ತೆ. ರೀಸನ್ ಇಷ್ಟೇ, ದಿ ಪ್ರಾಬ್ಲಮ್ ಅಂದರೆ ಸಮಸ್ಯೆ ಅಂತ. ಆ ಸಮಸ್ಯೆ ಹೌದಲ್ವಾ, ಅದು ಅಂತ ಹೇಳಿದರೆ ಈಸ್ ಸಮಸ್ಯೆ ಒಂದು. ವೆನ್ ದಿ ಫೋನ್ ರ್ಯಾಂಗ್ ಐ ಡ್ಯಾಶ್ ಬಾತ್ ಅಂತ ಇದೆ, ಬ್ರಾಕೆಟಲ್ಲಿ ಟೇಕ್ ಅಂತ ಇದೆ. ಫೋನ್ ರಿಂಗ್ ಆಗುವ ಸಮಯದಲ್ಲಿ ನಾನು ಸ್ನಾನವನ್ನು ಮಾಡುತ್ತಿದ್ದೆ ಅಂತ ಹೇಳಿದರೆ, ಸ್ನಾನವನ್ನು ಮಾಡದೆ ಅಲ್ಲ ಮಾಡುತ್ತಿದ್ದೆ ಅಂದರೆ ದಟ್ ಈಸ್ ರೈಟ್ ಆನ್ಸರ್ ಈಸ್ ವಾಸ್ ಟೇಕಿಂಗ್ ಈಸ್ ದ ರೈಟ್ ಆನ್ಸರ್. 4ನೆಯದು ವಾಸ್ ಟೇಕಿಂಗ್. ವೆನ್ ದ ಫೋನ್ ರ್ಯಾಂಗ್ ಐ ವಾಸ್ ಟೇಕಿಂಗ್ ಬಾತ್, ವಾಸ್ ಟೇಕಿಂಗ್ ಅಂತ ಬರಬೇಕು. ಈಗ ಬಿ ಪಾರ್ಟಿಗೆ ಹೋಗೋಣ. ಅದು ಯಾರ್ಯಾರು ಬರ್ದಿಲ್ವೋ ಇದನ್ನು ಬರ್ದಿರ್ತೀರಲ್ವ, ಇದು ಬಹಳ ಈಸಿಯಾಗಿತ್ತು. ದೇರ್ ಆರ್ ಮೆನಿ ಕಮರ್ಷಿಯಲ್ ಕ್ರಾಪ್ಸ್ ಗ್ರೋನ್ ಇನ್ ಕರ್ನಾಟಕ ಡ್ಯಾಶ್ ಕೋಕೋನಟ್ ಅಂತ ಇದೆ. ಈಗ ಗ್ರೋನ್ ಇನ್ ಕರ್ನಾಟಕ ಅದಾದಮೇಲೆ ಏನು ಬರುತ್ತೆ, ಸಚ್ ಆ್ಯಸ್ ಏನೇನು ಯಾವುದು ಅಂದರೆ ಕೋಕೋನಟ್ಟು, ಅರಾಕನಟ್ಟು, ಶುಗರ್ ಕೇನ್ ಎಕ್ಸೆಟ್ರಾ ಹೌದಲ್ವಾ, 1ನೇದು. ಸೆಕೆಂಡ್ ಡ್ಯಾಶಿಗೆ ಇಫ್ ದೆರ್ ಈಸ್ ನೋ ಪ್ರಾಪರ್ ವಾಟರ್ ಸಪ್ಲೈ, ಇಫ್ ಅಂತ ಬರಬೇಕು, ಕಂಡೀಷ್ನಲ್ ಆಯಿತಾ, ಇಫ್. ನೆಕ್ಸ್ಟ್, ಇಟ್ ವುಡ್ ಬಿ ಡಿಫಿಕಲ್ಟ್ ಟು ಗೆಟ್ ಗುಡ್ ಈಲ್ಡ್. 3ನೇದು ನೋಡಿ, 3ನೇದು ಏನು ಬರಬೇಕು, ಈವನ್ ವೆನ್ ದೆರ್ ಈಸ್ ಗುಡ್ ಈಲ್ಡ್, ಈವನ್ ವೆನ್ ಅಂತ ಥರ್ಡ್ ಆನ್ಸರು. ಫಸ್ಟ್ ಆನ್ಸರ್ ಈಸ್ ಸಚ್ ಆಸ್, ಸೆಕೆಂಡ್ ಈಸ್ ಇಫ್, ಥರ್ಡ್ ಆನ್ಸರ್ ಈಸ್ ಈವನ್ ವೆನ್ ಆಯಿತಾ, 2 ಸೇರಿ. ಲಾಸ್ಟ್ ಆನ್ಸರ್ ದಟ್ ಈಸ್ ಫಾಲ್ ಇನ್ ದಿ ಸೆಲ್ಲಿಂಗ್ ಪ್ರೈಸ್ ಡ್ಯಾಶಿಗೆ ಏನದು, ದೇರ್ ಫಾರ್ ದಿ ಫಾರ್ಮರ್ಸ್ ಆರ್ ಅಡ್ವೈಸ್ಡ್ ಟು ಪ್ರಾಕ್ಟೀಸ್, ದೇರ್ ಫಾರ್ ಅಂತ ಬರಬೇಕು ಆಯಿತಾ, 4ನೇ ಡ್ಯಾಶಿಗೆ. ನಂತರದಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ ಕ್ವಶನ್ ನಂಬರ್ 32 ನೋಡ್ತಾ ಹೋಗೋಣ. ರೀರೈಟ್ ಆ್ಯಸ್ ಡೈರೆಕ್ಟೆಡ್. ಇವತ್ತು ನಡೆದಂಥ ಇಂಗ್ಲೀಷ್ ಎಕ್ಸಾಮಿನ ಎಕ್ಸಾಮ್ 2 ಕ್ವಶನ್ ಪೇಪರ್ ಇಲ್ಲಿ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ಸಾಲ್ವ್ ಮಾಡ್ತಾಯಿದ್ದೀವಿ, ಅನಾಲಿಸಿಸ್ ಮಾಡ್ತಾಯಿದ್ದೀವಿ. ಮೈ ಮದರ್ ಸೆಲ್ಡಮ್ ಗೋಸ್ ಟು ಪಾರ್ಟೀಸ್ ಡ್ಯಾಶ್ ಅಂತ ಇದೆ. ಇದು ಆ್ಯಕ್ಚುಲಿ ಇರೋದೇ ನೆಗೆಟಿವ್ನಲ್ಲಿದೆ, ಆದರೆ ನಿಮ್ಗೆ ಗೊತ್ತಾಗಲ್ಲ. ಸೆಲ್ಡಮ್ ಅನ್ನುವಂಥದ್ದೇ ಅದು ನೆಗೆಟಿವ್ ವರ್ಡ್ ಆಗಿದೆ. ಹಾಗಾಗಿ ಮೈ ಮದರ್ ದಟ್ ಈಸ್ ರೈಟ್ ಆನ್ಸರ್ ಈಸ್ ಡಸ್ ಶಿ ಈಸ್ ದ ರೈಟ್ ಆನ್ಸರ್. ಡಸ್ ಶಿ ಅಂತಲೇ ಬರಬೇಕು, ಪಾಸಿಟಿವ್ ಆನ್ಸರ್ ಬರಬೇಕು, ಯಾಕಂದರೆ ಸೆಲ್ಡಮ್ ಅನ್ನುವಂಥದ್ದು ನೆಗೆಟಿವ್ ವರ್ಡ್ ಆಗಿದೆ. ನೆಕ್ಸ್ಟು, ಮನೋಜ್ ಹ್ಯಾಸ್ ಚೂಸನ್ ಎ ಕ್ಲಾಸಿಕಲ್ ನಾವೆಲ್ ಅಂತ ಇದೆ. WH ಕ್ವಶನ್ ಮಾಡಬೇಕಾ, ಭಾಳ ಈಸಿ. ವಾಟ್ ಹ್ಯಾಸ್ ಮನೋಜ್ ಚೂಸನ್, ವಾಟ್ ಹ್ಯಾಸ್ ಮನೋಜ್ ಚೂಸನ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ಮಾರ್ಕ್ ಇರಬೇಕು ಎರಡಕ್ಕೂ ಕೂಡ. ಐ ರಿಪೀಟ್, ಕ್ವಶನ್ ನಂಬರ್ 32 ಫಸ್ಟ್ ಆನ್ಸರ್ ಡಸ್ ಶಿ ಅಷ್ಟೇ, ಡಸಂಟ್ ಬರೆದ್ರೆ 0 ಮಾರ್ಕ್ಸು. ಸೆಕೆಂಡಲ್ಲಿ ವಾಟ್ ಹ್ಯಾಸ್ ಮನೋಜ್ ಚೂಸನ್ ಈಸ್ ದ ರೈಟ್ ಆನ್ಸರ್. ಈಗ ರೆಕ್ಟಿಫೈ ದಿ ಎರರ್ ಅಂತ ಇದೆ. ಇದು ಬಹಳ ಈಸಿಯಾಗಿ ಕೊಟ್ಟಿದ್ದಾರೆ. ಏನು ತಪ್ಪಿದೆ ಈ ಸೆಂಟೆನ್ಸಲ್ಲಿ ಸರಿ ಮಾಡಿ ಮತ್ತೆ ಫುಲ್ ಸೆಂಟೆನ್ಸನ್ನು ಬರೀಬೇಕು. ಬನ್ನಿ ಸರ್. ಹರ್ ಹಸ್ಬೆಂಡ್ ಕಟ್ ವೆಜಿಟೇಬಲ್ಸ್ ಎವ್ರಿ ಡೇ, ಪ್ರತಿದಿನ ಅಂತ ಹೇಳಿದರೆ ಅದು ಪ್ರೆಸೆಂಟ್ ಟೆನ್ಸಲ್ಲಿ ಬರೀಬೇಕು. ಹಾಗಿದ್ರೆ ಕಟ್ ಅಂತ ಇದೆಯಲ್ವ, ಅದು ತಪ್ಪು, ಪಾಸ್ಟ್ ಟೆನ್ಸಲ್ಲಿದೆ. ಹಾಗಾಗಿ ಅದನ್ನು ಕಟ್ಸ್ ಅಂತ ಬರೀಬೇಕು, ಎಸ್ ಅಂತ ಹಾಕಬೇಕು, ಕಟ್ಸ್. ಮೈ ಹಸ್ಬೆಂಡ್ ಕಟ್ಸ್ ವೆಜಿಟೇಬಲ್ಸ್ ಎವ್ರಿ ಡೇ, CUTS ಅಂತ ಬರಬೇಕು ಆನ್ಸರಲ್ಲಿ. ನೆಕ್ಸ್ಟ್, ಗಾಂಧೀಜಿ ವಾಸ್ ಅಸಾಸಿನೇಟೆಡ್ ಆನ್ 1948 ಅಂತ ಇದೆ. ಇಲ್ಲಿ ಏನು ತಪ್ಪು ಅಂದರೆ ಪ್ರಿಪೋಸಿಷನ್ ಆನ್ ಅಂತ ಇದೆಯಲ್ವ, ಅದೇ ತಪ್ಪು. ಅದು ಸರಿಯಾದ ಉತ್ತರ ಇನ್ 1948 ಅಂತ ಬರಬೇಕಾಗತ್ತೆ. ಕ್ವಶನ್ ನಂಬರ್ 33 ನೋಡ್ತಾ ಹೋಗೋಣ.
Vishnuvardhan was a great king of the Hoysala dynasty. He defeated Cholas in the battle of ತಲಕಾಡು ಅಂತ ಇದೆ. ಫಸ್ಟ್ ಆನ್ಸರು ವಿಷ್ಣುವರ್ಧನ್. ನೋಡಿ ಡ್ಯಾಶ್ ಡೈನೆಸ್ಟಿ ಅಂತ ಇದೆ, ಹೊಯ್ಸಳ ಅನ್ನುವಂಥದ್ದು ಸರಿಯಾದ ಉತ್ತರ ಒಂದನೆಯದು. ಡಿಫಿಟೆಡ್ ಚೋಲಾಸ್ ಇನ್ ಡ್ಯಾಶ್ ಅಂತ ಇದೆ, ಬ್ಯಾಟಲ್ ಆಫ್ ತಲಕಾಡು ಇಸ್ ದ ರೈಟ್ ಆನ್ಸರ್ ಆಯಿತಾ ಸೆಕೆಂಡಿಗೆ. ನಂತರದಲ್ಲಿ ಇನ್ ಇಟ್ಸ್ ಮೆಮೊರಿ ಬಿಲ್ಟ್ ಟೆಂಪಲ್ಸ್ ಅಟ್ ಡ್ಯಾಶ್ ಅಂತ ಇದೆ, ಅದಕ್ಕೆ ತಲಕಾಡು ಆ್ಯಂಡ್ ಬೇಲೂರು ಇಸ್ ದ ರೈಟ್ ಆನ್ಸರ್. ಮೂರನೇದಕ್ಕೆ ತಲಕಾಡು, ನಾಲ್ಕನೇದಕ್ಕೆ ಬೇಲೂರು ಅಂತ ಆಯಿತಾ. ಧನ್ಯವಾದಗಳು. ಬನ್ನಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಈಗ ರಿಪೋರ್ಟ್ ದಿ ಫಾಲೋಯಿಂಗ್ ಕಾನ್ವರ್ಸೇಷನನ್ನು ನೋಡ್ತಾ ಹೋಗೋಣ ನಾವು. ಮತ್ತು ರಿಪೋರ್ಟ್ ದಿ ಫಾಲೋಯಿಂಗ್ ಕಾನ್ವರ್ಸೇಷನಲ್ಲಿ ಇಲ್ಲಿ ಮಕ್ಕಳು ಏನೇನು ಬರೆದಿದ್ದಾರೆ ಅಂತ. ವಾಟ್ ಆರ್ ಯು ಎಕ್ಸೈಟೆಡ್ ಅಬೌಟ್ ಅಂತ ಇದೆ, ಸ್ಮಿತಾ ನೇಹ ಅಂತ ಇದೆ, ಇಬ್ಬರು ಕೂಡ ಹುಡುಗಿಯವರು ಆಯಿತಾ. ಬನ್ನಿ ಸರ್, ಮೊದಲನೆಯದು WH ಕ್ವಶನನ್ನು ನೀಡಲಾಗಿದೆ, ಭಾಳ ಈಸಿ ನೋಡಿ. ನೇಹ ಆಸ್ಕ್ಡ್ ಸ್ಮಿತಾ ಆಯಿತಾ ವಾಟ್ ಶಿ, ಭಾಳ ಈಸಿ, ವಾಟ್ ಶಿ ವಾಸ್ ಸೋ ಎಕ್ಸೈಟೆಡ್ ಅಬೌಟ್, ಏನೂ ಇಲ್ಲ, ಯು ಜಾಗದಲ್ಲಿ ಶಿ, ವಾಸ್ ಆರ್ ಜಾಗದಲ್ಲಿ ವಾಸ್ ಹಾಕಿದ್ದೀವಿ. ವಾಟ್ ಶಿ ವಾಸ್ ಸೋ ಎಕ್ಸೈಟೆಡ್ ಅಬೌಟ್ ಇಸ್ ದ ರೈಟ್ ಆನ್ಸರ್ ಆಯಿತಾ. ಸೆಕೆಂಡ್ ಲೈನಿಗೆ ಮೈ ಪ್ರೆಸೆಂಟೇಷನ್ ಗಾಟ್ ಐ ಪ್ರೈಸ್ ಇನ್ ದಿ ಕಾಂಪಿಟೇಷನ್ ಟುಡೇ ಅಂತ, ಗಾಟ್ ಆಯಿತಾ ಫಸ್ಟ್ ಪ್ರೈಸ್ ಅಂತ ಇದೆ ಅಲ್ವಾ, ಅದಕ್ಕೆ ಸ್ಮಿತಾ ನೋಡಿ ಏನಂತ ರಿಪ್ಲೈ ಟು ನೇಹ ದಟ್ ಹರ್ ಪ್ರೆಸೆಂಟೇಷನ್, ಮೈ ಇರೋದು ಹರ್ ಪ್ರೆಸೆಂಟೇಷನ್, ಹ್ಯಾಡ್ ಗಾಟ್ ಜಾಗದಲ್ಲಿ ಹ್ಯಾಡ್ ಒನ್ ಫಸ್ಟ್ ಪ್ರೈಸ್ ಅಂತ ಬರಬೇಕು ಆಯಿತಾ. ಕ್ಲಿಯರ್ ಆಲ್ ಆಫ್ ಯು. ನೋಡಿ ಹ್ಯಾಡ್ ಒನ್ WON ಆಯಿತಾ ಫಸ್ಟ್ ಪ್ರೈಸ್ ಇನ್ ದಿ ಕಾಂಪಿಟೇಷನ್, ಟುಡೇ ಅನ್ನೋ ಜಾಗದಲ್ಲಿ ದಟ್ ಡೇ ಅಂತ ಬರಿಬೇಕಾಗತ್ತೆ. ಥರ್ಡ್ ಲೈನ್ ಮೈ ಡಿಯರ್ ಚಿಲ್ಡ್ರನ್, ಅದು ಎಸ್ ಆರ್ ನೋ ಕ್ವಶನ್. ಈಸ್ ಇಟ್ ದಿ ಒನ್ ಅಬೌಟ್ ಚೈಲ್ಡ್ ಲೇಬರ್ ಅಂತ ಇದೆಯಲ್ವ, ಅದು ಎಸ್ ಆರ್ ನೋ. ಹಾಗಾಗಿ ಅಲ್ಲೇನು ಬರಿಬೇಕಾಗತ್ತೆ ಅಂದರೆ ನೇಹ ಎನ್ಕ್ವೈರ್ಡ್ ಸ್ಮಿತಾ ಇಫ್ ಇಟ್ ವಾಸ್ ದಿ ಒನ್ ಅಬೌಟ್ ಚೈಲ್ಡ್ ಲೇಬರ್, ಇಟ್ ವಾಸ್ ನೋಡಿ ದಿ ಪ್ರೆಸೆಂಟೇಷನ್ ಅಬೌಟ್ ಚೈಲ್ಡ್ ಲೇಬರ್ ಅಷ್ಟೇ, ಫುಲ್ ಸ್ಟಾಪ್. ನಂತರದಲ್ಲಿ ಎಸ್ ಐ ಹ್ಯಾಡ್ ಬೀನ್ ಪ್ರಿಪೇರಿಂಗ್ ಫಾರ್ ಇಟ್ ಫಾರ್ ಎ ವೀಕ್ ಅಂತ ಇದೆ, ಆವಾಗ ಸ್ಮಿತಾ ಜಾಗದಲ್ಲಿ ಸ್ಮಿತಾ ಕನ್ಫರ್ಮ್ಡ್ ನೇಹ ದ್ಯಾಟ್ ಇಟ್ ವಾಸ್, ನೋಡಿ ಭಾಳ ಈಸಿ, ಏನೂ ಇಲ್ಲ, ಇಟ್ ವಾಸ್ ಆ್ಯಂಡ್ ದ್ಯಾಟ್ ಶಿ ಹ್ಯಾಡ್ ಬೀನ್ ಪ್ರಿಪೇರಿಂಗ್ ಫಾರ್ ಇಟ್ ಫಾರ್ ಅ ವೀಕ್ ಅಂತ. ಇಟ್ ಎರಡು ಸಲ ನೋಡಿ ಆಯಿತಾ, ಫಾರ್ ಎ ವೀಕ್ ನೋಡಿ, ಐ ರಿಪೀಟ್, ಶಿ ಹ್ಯಾಡ್ ಬೀನ್ ಪ್ರಿಪೇರಿಂಗ್ ಫಾರ್ ಇಟ್ ಫಾರ್ ಎ ವೀಕ್, ಇಷ್ಟೇ. ಶಿ ಹ್ಯಾಡ್ ಬೀನ್, ಐ ಜಾಗದಲ್ಲಿ ಶಿ ಬರಬೇಕು. ಲಾಸ್ಟ್ ಒನ್ ನೇಹ ಕಂಗ್ರ್ಯಾಚುಲೇಷನ್ಸ್ ಐ ಆಮ್ ಹ್ಯಾಪಿ ಫಾರ್ ಯು ಅಂತ ಇದೆ, ನೇಹ ಕಂಗ್ರ್ಯಾಚುಲೇಟೆಡ್ ಆಯಿತಾ, ಕಂಗ್ರ್ಯಾಚುಲೇಟೆಡ್ ಸ್ಮಿತಾ ಆಯಿತಾ ಆ್ಯಂಡ್ ಎಕ್ಸ್ಪ್ರೆಸ್ಡ್ ಹರ್ ಹ್ಯಾಪಿನೆಸ್, ನೋಡಿ ಹ್ಯಾಪಿನೆಸ್ ಫಾರ್ ಹರ್. ಓಕೆ, ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಇರಲಿ. ಈಗ ಸಂಪೂರ್ಣವಾಗಿ ವಿಡಿಯೋವನ್ನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಲಾಸ್ಟ್ ಮೇನ್ ಕ್ವಶನ್ 35ರಲ್ಲಿ ಇದ್ದೇವೆ. ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ 3 ಡ್ಯಾಶಸ್ ಇದ್ದಾವೆ, 3 ಮಾರ್ಕ್ಸ್ ಸಿಗುತ್ತೆ. ನೋಡಿ ಜೋಸ್ ಅಜೀಜ್ ಅಂತ ಇಬ್ಬರು ಮಾತಾಡ್ತಾ ಇದ್ದಾರೆ, ಫ್ರೆಂಡ್ಸ್ ಇನ್ ದ ಪಾರ್ಕ್. ಹೌ ಆರ್ ಯು ಅಂತ ಕೇಳಿದ್ದಾನೆ, ನೀವು ಹಾಯ್ ಐ ಆಮ್ ಫೈನ್ ಅಂತ ಬರೆದು ಬಿಟ್ಟಿದ್ದೀರಾ, ಅದು 0 ಮಾರ್ಕ್ಸ್ ಸಿಗುತ್ತೆ. ಯಾಕಂದರೆ ನೆಕ್ಸ್ಟ್ ಲೈನಲ್ಲಿ ನಾನು ಆರಾಮಿಲ್ಲ ಅಂತ ಇದೆ, ಡಲ್ ಅಂತ, ನಿನ್ನ ಯಾಕೋ ಡಲ್ ಕಾಣ್ತಾ ಇದೆಯಲ್ಲ ಅಂತ, ಹಾಗಾಗಿ ಅಲ್ಲಿ ಹೇಳಬೇಕು ಐ ಆಮ್ ನಾಟ್ ಡೂಯಿಂಗ್ ವೆಲ್ ಅಂತ, ಯಾಕೋ ಒಂಥರ ಇದ್ದೀನಿ ಅಂತ ಆಯಿತಾ. ಐ ಆಮ್ ನಾಟ್ ಡೂಯಿಂಗ್ ವೆಲ್ ಅನ್ನುವಂಥದ್ದು ಸರಿಯಾದ ಉತ್ತರ, ಒಂದನೇ ಆನ್ಸರು. ಸೆಕೆಂಡ್ ಲೈನಿಗೆ ಏನು ಬರೀಬೇಕು ನೋಡಿ, ಆಸ್ಕ್ ರೀಸನ್, ಯಾಕಪ್ಪ ಏನಾಗಿದೆ ಅಂತ ಕೇಳಬೇಕು. ಹಾಗಾಗಿ ವಾಟ್ಸ್ ದ ಮ್ಯಾಟರ್ ಅಂತ ಕೇಳಬೇಕು ಸೆಕೆಂಡ್ ಡ್ಯಾಶಿಗೆ. ಯು ಲುಕ್ ರಾದರ್ ಡಲ್, ವಾಟ್ಸ್ ದ ಮ್ಯಾಟರ್ ಅಂತ ಕೇಳಬೇಕು. ಮೈ ಫಾದರ್ ಪಾಸ್ಡ್ ಅವೇ ರೀಸೆಂಟ್ಲಿ, ಅವಾಗ ಎಕ್ಸ್ಪ್ರೆಸ್ ಸಿಂಪತಿ, ಅಯ್ಯೋ ಪಾಪ ಅಂತ ಹೇಳಬೇಕು. ಅದನ್ನು ಇಂಗ್ಲೀಷಲ್ಲಿ ಓ ಐ ಆಮ್ ಸೋ ಸಾರಿ ಟು ಹಿಯರ್ ದಟ್, ಮೈ ಡೀಪರ್ ಏನಂತೀರಾ ಕಂಡೋಲೆನ್ಸಸ್ ಆಯಿತಾ, ಈ ಅಥವಾ ಇಷ್ಟು ಬರೆದ್ರೂ ಸಾಕು, ಏನು ಐ ಆಮ್ ಸೋ ಸಾರಿ ಟು ಹಿಯರ್ ದ್ಯಾಟ್ ಅಂತ ಆಯಿತಾ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ನಮ್ಮ ಜೊತೆ ಇರಲಿ. ನಾನು ನಿಮಗೆ ಪದೇ ಹೇಳ್ತಾ ಇದ್ದೆ ಲೆಟ್ರ್ ರೈಟಿಂಗ್ ಕಲೀರೋ ಚೆನ್ನಾಗಾಗತ್ತೆ ಅಂತ. ನೋಡಿ ಲೆಟ್ರ್ ರೈಟಿಂಗ್ ಇದೆ, ವಿತ್ ರೆಸ್ಯೂಮ್ ಬರೆಯುವಂಥ ಲೆಟ್ರೇ ಕೊಟ್ಟಿದ್ದಾರೆ ಆಯಿತಾ. ಫ್ರಮ್ ಅಡ್ರೆಸ್ಸು ನಿಮ್ಮದು XXX ನೋಡಿ 4X 4Y ಕೊಟ್ಟಿದ್ದಾರೆ, ಹೌದಲ್ವಾ. ನಂತರದಲ್ಲಿ ಯಾವುದೋ ಒಂದು ಸ್ಪೀಚ್ ರೈಟಿಂಗ್ ಕೂಡ ಇದೆ. ಧನ್ಯವಾದಗಳು. ಆಲ್ ದ ಬೆಸ್ಟ್, ಗಾಡ್ ಬ್ಲೆಸ್ ಯು ಆಲ್. ಯಾವುದಿದು ಇಂಟ್ರೊಡಕ್ಷನ್ ಸ್ಪೀಚೇ ಇರುವಂಥದ್ದು ಆಯಿತಾ. ದಯವಿಟ್ಟು ನಮ್ಮ ವೀಡಿಯೋಸ್ಗಳನ್ನು ಸಂಪೂರ್ಣವಾಗಿ ನೋಡಿ. ನಿಮ್ಮ ಅಂಕಗಳನ್ನು ಪಾರ್ಟ್ ಡಿನಲ್ಲಿ ಎಷ್ಟು ತೆಗೆದುಕೊಂಡಿದ್ದೀರಾ ಅಂತ ಮೆಸೇಜ್ ಮಾಡಿದರೆ ಭಾಳ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಫಾರ್ ಯುವರ್ ಕಮಿಂಗ್ ಎಕ್ಸಾಮ್ಸ್.